ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 17ನೇ ವಾಕ್ಯ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನೋಡಿ, ದೇವರು ಹೇಳುತ್ತಿದ್ದಾರೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನಮ್ಮ ವಿರೋಧವಾಗಿ ಅನೇಕ ಜನರು ಹೇಳಬಹುದು, ಅನೇಕ ದುಷ್ಟಾತ್ಮಗಳು ಎದ್ದೇಳಬಹುದು. ಆದರೆ ದೇವರು ಹೇಳುತ್ತಾದರೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಒಂದು ನಡೆದ ಸತ್ಯ ಘಟನೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಸ್ಕಾಟ್ಲೆಂಡ್ನಲ್ಲಿರುವ ಪ್ರತಿಯೊಂದು ಶಾಲಾ ಮಗುವಿಗೆ ಕೂಡ ತಮ್ಮ ದೇಶವನ್ನು ಗೊಗ್ಗರು ಮುಳ್ಳು ಹೇಗೆ ಕಾಪಾಡಿತೆಂದು ಅವರಿಗೆ ಚೆನ್ನಾಗಿ ತಿಳಿದಿದೆ. 1263ನೇ ಇಸ್ವಿಯಲ್ಲಿ ಸ್ಕಾಟ್ಲೆಂಡ್ ಮತ್ತು ಡೆನ್ಮಾರ್ಕ್ ದೇಶಗಳ ನಡುವೆ ಯುದ್ಧ ನಡೆಯಿತು. ಈ ಡೆನ್ಮಾರ್ಕಿನ ಸೈನಿಕರು ಸ್ಕಾಟ್ಲೆಂಡಿನ ಬಂದೂರ್ ಪ್ರದೇಶಕ್ಕೆ ಯಾರಿಗೂ ತಿಳಿಯದಂತೆ ಹಠಾತ್ ಆಗಿ ನುಗ್ಗಿಬಿಟ್ಟರು. ಡೆನ್ಮಾರ್ಕಿನ ಸೈನಿಕರು ಕತ್ತಲೆಗಳಲ್ಲಿ ತಮ್ಮ ಶೂಗಳನ್ನು ಬಿಚ್ಚಿಟ್ಟು ಬರೀಗಾಲಲ್ಲಿ ತೆವಳಿಕೊಂಡು ಸ್ಕಾಟ್ಲೆಂಡಿನ ಸೈನಿಕರು ಇರುವ ಪ್ರದೇಶದ ಕಡೆಗೆ ಹೋಗುತ್ತಿದ್ದರು. ಡೆನ್ಮಾರ್ಕಿನ ಸೈನಿಕರಿಗೆ ಗೆಲುವಿನ ಹಣ್ಣು ಕೈ ಕೆಟುಕುವ ದೂರದಲ್ಲೇ ಇತ್ತು. ಆ ಹೊತ್ತಿನಲ್ಲಿ ಹಠಾತ್ ಆಗಿ ಕತ್ತಲೆಯ ನಿಶಬ್ದವನ್ನು ಭೇದಿಸುವಂತೆ ಡೆನ್ಮಾರ್ಕಿನ ಸೈನಿಕನೊಬ್ಬ ಬೊಬ್ಬೆ ಹೊಡೆದನು. ಕಾರಣ, ಅವನ ಕಾಲಲ್ಲಿ ಒಂದು ಮುಳ್ಳು ಚುಚ್ಚಿಬಿಟ್ಟಿತು. ಸ್ಕಾಟ್ಲೆಂಡಿನ ಸೈನಿಕರಿಗೆ ತಿಳಿಯದೆ ಒಳಗೆ ಹೋಗಿ ಸ್ಕಾಟ್ಲೆಂಡಿನ ದೇಶವನ್ನು ಕೈವಶ ಪಡೆಯಬೇಕೆಂಬ ಅವರ ಯೋಜನೆ ಹಾಳಾಗಿ ಹೋಯಿತು. ಶಬ್ದವನ್ನು ಕೇಳಿ ಸುಧಾರಿಸಿಕೊಂಡ ಸ್ಕಾಟ್ಲೆಂಡಿನ ಸೈನಿಕರು ದೇಶದೊಳಗೆ ನುಗ್ಗಿದ ಡೆನ್ಮಾರ್ಕಿನ ಪಡೆಯನ್ನು ಓಡಿಸಿ ತಮ್ಮ ದೇಶವನ್ನು ರಕ್ಷಿಸಿಕೊಂಡರು. ಹೌದು ಪ್ರಿಯರೇ, ಇದೇ ರೀತಿ ನಮ್ಮ ಜೀವನವನ್ನು ಹಾಳು ಮಾಡಲು ಶತ್ರು ಮಾಡುವ ಅಗೋಚರವಾದ ಶಕ್ತಿಗಳು ಸಿಡಿದು ಬಿಡುವಂತೆ ಕರ್ತನು ಸಹಾಯ ಮಾಡುತ್ತಾನೆ. ನಿಮ್ಮನ್ನು ಎಲ್ಲ ದುಷ್ಟತನದಿಂದಲೂ ರಕ್ಷಿಸುತ್ತಾರೆ. ದಾವೀದನು ಕೊಲ್ಲಲು ಬಂದ ಸೌಲನ ಕೈಯಿಂದ ದೇವರು ದಾವೀದನನ್ನು ರಕ್ಷಿಸಿದರು. ಅಪೋಸ್ತಲ ಪೌಲನನ್ನು ಕೊಲ್ಲಬೇಕೆಂದು ಬಯಸಿದ್ದ ಯಹೂದ್ಯರ ಬಯಕೆಯಿಂದ ಅಪೋಸ್ತಲ ಪೌಲನನ್ನು ದೇವರು ರಕ್ಷಿಸಿದರು. ದಾನಿಯೇಲನಿಗೆ ತಿಳಿಯದಂತೆ ಹೇಗಾದರೂ ಮಾಡಿ ಅವನನ್ನು ಕೊಂದು ಬಿಡಬೇಕೆಂಬುದಾಗಿ ಅವನೊಂದಿಗೆ ಕೆಲಸ ಮಾಡುತ್ತಿದ್ದ ಸಹ ಕೆಲಸಗಾರರೇ ಯೋಜನೆ ರೂಪಿಸಿದರು. ಅರಸನು ಸಮ್ಮತಿಸುವಂತೆ ಮಾಡಿ ದಾನಿಯೇಲನನ್ನು ಸಿಂಹದ ಗವಿಯೊಳಗೆ ಹಾಕಿಸಿದರು. ಆದರೆ ದಾನಿಯೇಲನ ದೇವರು ದಾನಿಯೇಲನನ್ನು ರಕ್ಷಿಸಿದರು. ಅವರಿಗೆ ವಿರೋಧಿಸುವವರು ಸಿಂಹಕ್ಕೆ ತುತ್ತಾದರು. ಹೌದು ಪ್ರಿಯರೇ, ಇಂದು ಸೈತಾನನು ನಮಗೆ ವಿರೋಧವಾಗಿ ಎದ್ದು ಬರಲು ಮನುಷ್ಯರು ಮಾತ್ರವಲ್ಲ, ಹಲವು ಆಯುಧಗಳನ್ನು ಇಟ್ಟುಕೊಂಡಿದ್ದಾರೆ. ಮನ, ಕ್ಲೇಶ, ಭಯ, ರೋಗ, ದುಶ್ಚಟಗಳು ಮುಂತಾದವುಗಳ ಮೂಲಕ ನಮ್ಮ ಜೀವನವನ್ನು ಅಳಿಸಿ ಹಾಕಲು ಶತ್ರುವಾದವನ್ನು ನೋಡುತ್ತಾ ಇದ್ದಾನೆ. ಆದರೆ ದೇವರು ಆ ವಿರೋಧಿಯ ಬಯಕೆಗಳು ಈಡೇರದಂತೆ ಮಾಡುತ್ತಾರೆ. ಆತನ ನೆರಳನ್ನು ಆಶ್ರಯಿಸಿ ಬಂದ ನಮಗೆ ದೇವರು ರಕ್ಷಣೆಯು, ದೇವರ ಆಶೀರ್ವಾದವು ಖಂಡಿತವಾಗಿಯೂ ಇದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನಮಗೆ ವಿರೋಧವನ್ನು ಉಂಟು ಮಾಡಲು ಬರುವ ಆಯುಧಗಳು ಸಫಲವಾಗುವುದಿಲ್ಲ. ಹಾಗಾದರೆ ಈ ವಾಗ್ದಾನವನ್ನು ನಂಬಿ ನಾವು ಪ್ರಾರ್ಥಿಸೋಣ. ಈ ವಾಗ್ದಾನದಂತೆ ದೇವರು ನಮ್ಮನ್ನು ಕಾದು ಕಾಪಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ವಿರೋಧವಾಗಿ ಯಾವ ಆಯುಧವು ಜಯಿಸದು ಎಂಬುದಾಗಿ ಹೇಳಿದೆಯಾ. ಹೌದು ಸ್ವಾಮಿ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಶತ್ರುವಿನ ಹೋರಾಟಗಳು ಸ್ವಾಮಿ, ಶತ್ರುವಿನ ಕಾರ್ಯಗಳು, ಅವೆಲ್ಲವುಗಳು ಯಾವುದು ನಮ್ಮನ್ನು ತಗಲದ ಹಾಗೆ ನೀವು ಕಾಪಾಡುವ ದೇವರು. ನಿನ್ನ ಗೂಢಾರದ ಸಮೀಪಕ್ಕೂ ಯಾವ ಉಪದ್ರವ ಬರುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದೀರ. ಹೌದಪ್ಪ, ನಾವು ನಿಮ್ಮ ಮಕ್ಕಳು ಯಾವಾಗಲೂ ರಕ್ತಕೋಟೊಳಗೆ ಮರೆಮಾಚ್ರಿ. ದೇವರೇ, ನಮಗೆ ಸಂರಕ್ಷಣೆಯನ್ನು ಕೊಡ್ರಿ. ದೇವರೇ, ನಮ್ಮನ್ನು ನೀವು ಕಣ್ಮಣಿ ಹಾಗೆ ಕಾಪಾಡ್ರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ಸ್ವಾಮಿ, ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ಈ ದಿವಸ ಅವರು ಮಾಡುವ ಕೈ ಪ್ರಯಾಸಗಳು, ಕೆಲಸಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ನೀನು ಅವರ ಜೊತೆ ಇರೋ ಸ್ವಾಮಿ, ಅದ್ಭುತ ನಡೆಯಲಿ. ಈ ದಿವಸ ಎಲ್ಲ ಕರ್ತನೊಂದು ದೇವರೇ, ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ನಮಗೆ ಕೃಪೆಯನ್ನು, ಬಲವನ್ನು ಕೊಡ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್.
ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ. ನಾಳೆ ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪವನ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.